ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ದಿವಸ ಒಂದೊಳ್ಳೆ ಮಜವಾದಂತಹ ಸ್ನ್ಯಾಕ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಮೈದಾ ಹಿಟ್ಟು, ಗೋಧಿ ಹಿಟ್ಟು, ಕಡಲೆ ಹಿಟ್ಟು ಇದ್ಯಾವ ಹಿಟ್ಟು ಕೂಡ ಬಳಸದೆ ರವೆಯಿಂದ ಸೂಪರ್ ಕ್ರಿಸ್ಪಿ ಆಗಿರುವಂತಹ ತಿಂಗಳಗಟ್ಟಲೆ ಇದನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಯಾವ ಬೇಕರಿ ತಿಂಡಿಗಿಂತನೂ ಕೂಡ ಕಡಿಮೆ ಇರೋದಿಲ್ಲ. ಬಾಯಲ್ಲಿಟ್ಟರೆ ಹಾಗೆ ಬೆಣ್ಣೆಯಂತೆ ಕರಗೋಗುತ್ತೆ. ಒಮ್ಮೆ ಇದನ್ನು ನೀವು ತಿಂತಾ ಹೋದರೆ ನಿಮ್ಮ ಕೈನ ನಿಲ್ಸೋಕ್ಕಾಗಲ್ಲ, ಹಾಗೆಯೇ ಬಾಯಿನೂ ಕೂಡ ಕಟ್ಟೋಕ್ಕಾಗೋದಿಲ್ಲ. ಕೈಗೂ ಬಾಯಿಗೂ ಜಗಳ ತರಿಸುವಂತಹ, ಬಾಯಲ್ಲಿಟ್ಟರೆ ಬೆಣ್ಣೆಯಂತೆ ಕರಗೋಗುತ್ತೆ ಈ ಸೂಪರ್ ಕ್ರಿಸ್ಪಿ ಆದಂತಹ ಸ್ನ್ಯಾಕ್ಸ್ ರೆಸಿಪಿ 10ರಿಂದ 15 ನಿಮಿಷಗಳಲ್ಲೇ ಮಾಡ್ಕೊಳ್ಬೋದು. ಬನ್ನಿ ಇವತ್ತಿನ ರೆಸಿಪಿ ಹೇಗೆ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ 1.5 ಕಪ್ ಆಗುವಷ್ಟು ಸಣ್ಣ ರವೆ, ಮಾಮೂಲಾಗಿ ನಾವು ಉಪ್ಪಿಟ್ಟು ಮಾಡುವಂಥ ಸಣ್ಣ ರವೆ, ಬಾಂಬೆ ರವೆನ ನಾನಿಲ್ಲಿ ಸೇರಿಸಿರೋದು. ಇದನ್ನು ಪೂರ್ತಿಯಾಗಿ ನಾನಿಲ್ಲಿ ನೈಸಾಗಿ ಸ್ವಲ್ಪ ಪೌಡ್ರ್ ಥರ ಮಾಡ್ಕೊಂಡಿದ್ದೀನಿ. ಪೂರ್ತಿ ಪೌಡ್ರ್ ಥರ ಆಗೋದಿಲ್ಲ, ಲೈಟಾಗಿ ಇನ್ನೂ ಸ್ವಲ್ಪ ರವೆ ರವೆ ಥರ ಇರುತ್ತೆ. ಈ ಥರ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಇದನ್ನಿವಾಗ ಒಂದು ಪಾತ್ರೆಗೆ ಸೇರಿಸಿ ಸ್ವಲ್ಪ ಇದನ್ನು ನಾನು ಸೈಡಿಗೆ ಎತ್ತಿಡ್ತಾ ಇದ್ದೀನಿ. ಇಲ್ಲಿ ನೀವು ಚಿರೋಟಿ ರವೆನೂ ಕೂಡ ಉಪಯೋಗಿಸಬಹುದು. ಈ ಕಡೆ ಗ್ಯಾಸ್ ಸ್ಟವ್ ಆನ್ ಮಾಡಿ ಒಂದು ಕಡಾಯಿಗೆ 1-2 ಚಮಚ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸಿದ್ದೀನಿ. ಎಣ್ಣೆ ಒಂದು ಸ್ವಲ್ಪ ಬಿಸಿಯಾಗಿದೆ ಲೈಟಾಗಿ ಅಂದಾಗ 1 ಚಮಚ ಆಗುವಷ್ಟು ಜೀರಿಗೆ, 1 ಚಮಚ ಆಗುವಷ್ಟು ಅಜ್ವೇನ, ಹಾಗೆಯೇ 2 ಚಮಚ ಆಗುವಷ್ಟು ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ. ಇದನ್ನಿವಾಗ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಲೋ ಫ್ಲೇಮ್ನಲ್ಲೇ ಇದನ್ನು ಚೆನ್ನಾಗಿ ಇದೇ ಥರ ಮಿಕ್ಸ್ ಮಾಡ್ಕೊಳ್ತಾ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಜಾಸ್ತಿ ಇದನ್ನು ಸೀಸಕ್ಕೆ ಹೋಗಬಾರ್ದು, ನಿಧಾನಕ್ಕೆ ಇದನ್ನು ಸ್ವಲ್ಪ ಇದೇ ಥರ ಮಿಕ್ಸ್ ಮಾಡ್ಕೊಳ್ತಾ 1-2 ನಿಮಿಷ ಫ್ರೈ ಮಾಡ್ಕೊಂಡಾದ ನಂತರ ಮತ್ತೆ ನಾನಿಲ್ಲಿ 1 ಚಮಚ ಆಗುವಷ್ಟು ಚಿಲ್ಲಿ ಫ್ಲೇಕ್ಸ್ ಆದರೂ ಹಾಕ್ಕೊಳ್ಬೋದು. ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂದರೆ ಒಣಮೆಣಸಿನ್ಕಾಯಿನ ಒಂದು ಸ್ವಲ್ಪ ಅರ್ಧಂಬರ್ಧ ಕುಟ್ಟಿ ಸೇರಿಸ್ಕೊಳ್ಬೋದು. ಇದನ್ನು ಕೂಡ ಅಷ್ಟೇ 1 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಆ ಮೆಣಸಿನ್ಕಾಯ್ದು ಒಂದು ಸ್ವಲ್ಪ ಕಲರ್ ಬರುತ್ತೆ, ನೋಡ್ತಾ ಇದ್ದೀರಲ್ಲ ಇವಾಗ ಕಲರ್ ಕೂಡ ಒಂದು ಸ್ವಲ್ಪ ಚೇಂಜ್ ಆಗಿದೆ. ಇದಿವಾಗ ಫ್ರೈ ಆಗಿದೆ. ನಂತರ ನಾನಿಲ್ಲಿ 1 ಕಪ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. 1.5 ಕಪ್ಪು ರವೆಗೆ 1 ಕಪ್ ಆಗುವಷ್ಟು ನೀರನ್ನು ನಾನಿಲ್ಲಿ ಸೇರಿಸಿರೋದು. ಚೆನ್ನಾಗಿ ಇದನ್ನು ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದನ್ನು 1-2 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ. 1 ಕಪ್ ಹಾಕಿರುವಂತಹ ನೀರು 1/4 ಭಾಗದಷ್ಟು ನೀರು ಕಡಿಮೆ ಆಗಬೇಕು. ಆ ಥರ 1-2 ನಿಮಿಷ ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ. ಈ ಥರ ಚೆನ್ನಾಗಿ ಇದನ್ನು ಕುದಿಸ್ಕೊಂಡು ಸ್ಟವ್ನ ಆಫ್ ಮಾಡಿ ಸ್ವಲ್ಪ ಇದು ತಣ್ಣಗಾಗಬೇಕು, ತೀರಾ ತಣ್ಣಗಾಗಬಾರ್ದು, ಇನ್ನೂ ಸ್ವಲ್ಪ ಬಿಸಿ ಇದೆ ಅನ್ನೋಷ್ಟು ಆರಿದ್ರೆ ಸಾಕು. ಈ ಕಡೆ ನೋಡಿ ಪುಡಿ ಮಾಡಿಟ್ಟಂತಹ ರವೆನೂ ಕೂಡ ತಗೊಂಡಿದ್ದೀನಿ. ಈ ರವೆನಲ್ಲಿ ನಾನಿಲ್ಲಿ 1 ಹಿಡಿ ಆಗುವಷ್ಟು ಕರಿಬೇವೆಲೆನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಈ ಕರಿಬೇವೆಲೆನ ಸ್ಕಿಪ್ ಮಾಡದೆ ಹಾಕಿ, ಇದರ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಈ ರೆಸಿಪಿಯಲ್ಲಿ. ಇಲ್ಲಿ ಹೇಳಿರುವಂಥ ಎಲ್ಲ ಪದಾರ್ಥಗಳನ್ನು ಕೂಡ ನೀವು ಸ್ಕಿಪ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ಸಖತ್ ಟೇಸ್ಟಿಯಾಗಿ ಬರುತ್ತೆ ಇವತ್ತಿನ ರೆಸಿಪಿ ಮಾತ್ರ. ನಂತರ ಇವಾಗ ಒಗ್ಗರಣೆ ಮಾಡಿರುವಂಥ ನೀರನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸ್ತಾ ಫಸ್ಟಿಗೆ ನಾನಿಲ್ಲಿ ಸ್ಪೂನಿಂದ ಕಲಿಸ್ಕೊಳ್ತಾ ಇದ್ದೀನಿ. ಇದು ತೀರಾ ತಣ್ಣಗಾಗಲು ಬಿಡಬಾರ್ದು, ನಾವು ಇನ್ನೂ ಬಿಸಿ ಇದೆ ಅನ್ನುವಾಗಲೇ ಈ ರವೆಗೆ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಒಂದು ವೇಳೆ ನೀರು ಜಾಸ್ತಿ ಆಗಿದ್ದರೆ ನೀರನ್ನು ಶೋಧಿಸಿಕೊಂಡು ಅದರಲ್ಲಿರುವಂಥ ಎಳ್ಳು ಅಜ್ವೇನವನ್ನು ಇದಕ್ಕೆ ನೀವು ಸೇರಿಸ್ಕೊಂಡು ಕಲಿಸ್ಕೊಳ್ಬೋದು. 1 ಕಪ್ಪು ನೀರು ಕರೆಕ್ಟಾಗಿ ಆಗುತ್ತೆ. ಚೆನ್ನಾಗಿ ಇದನ್ನು ಇವಾಗ ನಾದ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜೋರಾಗಿ ಹಿಟ್ಟನ್ನು ಚೆನ್ನಾಗಿ ಸಾಫ್ಟಾಗಿ ನಾದ್ಕೊಳ್ಬೇಕಾಗುತ್ತೆ. ತೀರಾ ಸಾಫ್ಟಾಗಿ ನಾದ್ಕೊಳ್ಬಾರ್ದು. ನಾವು ಪೂರಿ ಮಾಡಬೇಕಾದ್ರೆ ಯಾವ ಥರ ಹಿಟ್ಟನ್ನು ಕಲಿಸ್ಕೊಳ್ತೀವೋ ಅದೇ ಥರ ಹಿಟ್ಟನ್ನು ಕಲಿಸ್ಕೊಂಡ್ರೆ ಸಾಕು. ಚಪಾತಿ ಹಿಟ್ಟಿನ ಹದಕ್ಕಿಂತ ಒಂದು ಸ್ವಲ್ಪ ಗಟ್ಟಿಯಾಗಿದ್ದರೆ ಸಾಕು. ಇವಾಗ ಇದನ್ನು ಒಂದು 10 ನಿಮಿಷ ನಾನಿಲ್ಲಿ ನೆನೆಸಿ ತಗೊಳ್ತಾ ಇದ್ದೀನಿ. 10 ನಿಮಿಷ ನೆನೆಸೋದ್ರಿಂದ ರವೆ ಕೂಡ ಚೆನ್ನಾಗಿ ನೆಂದು ಅರಳುತ್ತೆ. ಮತ್ತು ಇದು ನೆಂದಾಗ ಮತ್ತೆ ಒಂದು ಸ್ವಲ್ಪ ಗಟ್ಟಿ ಏನಾದರೂ ಆಗಿದ್ದರೆ ಒಂದು ಸ್ವಲ್ಪ ನೀರನ್ನು ಚಿಮುಕಿಸಿ ಸಾಫ್ಟಾಗಿ ಇದನ್ನು ನಾದ್ಕೊಳ್ಬೋದು. ಒಂದು 10 ನಿಮಿಷ ನೆನೆಸ್ಕೊಂಡ್ಮೇಲೆ ಮತ್ತೆ ಇದನ್ನು 1-2 ನಿಮಿಷ ಚೆನ್ನಾಗಿ ನಾದ್ಕೊಂಡು ನಾದಿರುವಂಥ ಹಿಟ್ಟಿನಿಂದ ನಾನಿಲ್ಲಿ ಉಳ್ಳೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಇವಾಗ 2 ಉಳ್ಳೆನ ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಉಳ್ಳೆ ಮಾಡಬೇಕಾದ್ರೂ ಕೂಡ ಅಷ್ಟೇ ಒಂದು ಸ್ವಲ್ಪ ಹಿಟ್ಟನ್ನು ಕೈನಲ್ಲಿ ನಾದ್ಕೊಳ್ತಾ ಉಳ್ಳೆನ ರೆಡಿ ಮಾಡ್ಕೊಂಡಿದ್ದೀನಿ.
ಈ ಉಳ್ಳೆ ಮಾಡ್ತಿರ್ಬೇಕಾದ್ರೇ ನಿಮಗೆ ಗೊತ್ತಾಗುತ್ತೆ ಹಿಟ್ಟು ಗಟ್ಟಿಯಾಗಿದ್ದರೆ ಉಳ್ಳೆ ಸುತ್ತಲೂ ಒಂದು ಸ್ವಲ್ಪ ಕ್ರ್ಯಾಕ್ ಅನ್ನೋದು ಬರ್ತಾ ಇರುತ್ತೆ. ಹಾಗೇನಾದರೂ ಕ್ರ್ಯಾಕ್ ಬರ್ತಾ ಇದೆ ಅಂದರೆ ಹಿಟ್ಟನ್ನು ಒಂದು ಸ್ವಲ್ಪ ನೀವು ನೀರಿಂದ ಚಿಮುಕಿಸಿ ಮತ್ತೆ ಒಂದು ಸ್ವಲ್ಪ ಸಾಫ್ಟಾಗಿ ನಾದ್ಕೊಂಡು ಉಳ್ಳೆನ ರೆಡಿ ಮಾಡ್ಕೊಳ್ಳಿ. ಇವಾಗ ನಾನಿಲ್ಲಿ ಒಂದು ಉಳ್ಳೆನ ತಗೊಂಡು ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಇದನ್ನು ತೀಡ್ತಾ ಹೋಗಬೇಕಾಗುತ್ತೆ. ಇಲ್ಲಿ ಹಿಟ್ಟನ್ನು ಹಚ್ಚಕ್ಕೆ ಹೋಗಬೇಡಿ, ಎಣ್ಣೆನೇ ಸ್ವಲ್ಪ ಅಪ್ಲೈ ಮಾಡ್ತಾ ಇದನ್ನು ಸ್ವಲ್ಪ ಮೀಡಿಯಮ್ ಹದಕ್ಕೆ ನಾನಿಲ್ಲಿ ತೀಡ್ಕೊಳ್ತಾ ಇದ್ದೀನಿ. ತೀರ ಚಪಾತಿ ಹಾಗೆ ತೆಳುವಾಗಿ ಅಲ್ಲ. ನೋಡಿ ನಾನಿಲ್ಲಿ ಒಂದಷ್ಟು ಅಗಲಕ್ಕೆ ಇದನ್ನು ಲಟ್ಟಿಸಿದ್ದಾಗಿದೆ. ನೋಡಿ ಈ ಥರ ಈ ಒಂದು ಸೈಜ್ಗೆ ನಾನಿಲ್ಲಿ ಲಟ್ಟಿಸಿದ್ದೀನಿ. ತೀರ ತೆಳುವಾಗೂ ಅಲ್ಲ, ತೀರ ದಪ್ಪದಾಗೂ ಅಲ್ಲ. ಇವಾಗ ಒಂದು ಚಾಕುವಿನ ಸಹಾಯದಿಂದ ಸ್ವಲ್ಪ ಸಣ್ಣದಾಗಿ ಇಲ್ಲಿ ನಾನು ಕಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ಥರ ಒಂದು ಅರ್ಧ ಇಂಚ್ ಹಾಗೆ ಇದನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಡ್ಜಲ್ಲಿರೋದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ. ನಂತರ ಈ ಥರ ನಾನಿಲ್ಲಿ ಮಧ್ಯಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಅದೇ ಶೇಪಿಗೆ ನೀವು ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಸಿಂಪಲ್ಲಾಗಿ ಈ ಥರ ಸ್ಟಿಕ್ ಥರ ಕಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಈಸಿಯಾಗಿ ಬರುತ್ತೆ ಅಂತ. ಇಲ್ಲಿ ನಾನು ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡ್ತಿರೋದ್ರಿಂದ ಒಂದೇ ಸತಿಗೆ ನಾನೆಲ್ಲನೂ ಕೂಡ ಕಟ್ ಮಾಡಿ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ನೀವೇನಾದರೂ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತಾಯಿದ್ರೆ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ತಾ ಫ್ರೈ ಮಾಡಿಕೊಂಡು ಮಾಡ್ಕೊಳ್ಬೋದು. ಈ ಕಡೆ ನಾನು ಎಣ್ಣೆನೂ ಕೂಡ ಕಾಯಕ್ಕಿಟ್ಟಿದ್ದೆ. ಎಣ್ಣೆ ತೀರ ಬಿಸಿಯಾಗಿರಬಾರ್ದು, ಒಂದು ಮೀಡಿಯಮ್ ಅದಕ್ಕೆ ಇದು ಬಿಸಿ ಇದ್ದರೆ ಸಾಕು. ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಇಲ್ಲಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಹಿಡಿಯುತ್ತೆ ಅಂತ ನೋಡಿಕೊಂಡು ಅಷ್ಟನ್ನೇ ಸೇರಿಸಿ ಸ್ವಲ್ಪ ಇದು ಫ್ರೈ ಆಗ್ತಾ ಮೇಲೆ ಬರಬೇಕು. ಅಲ್ಲಿವರೆಗೂ ಇದನ್ನು ನೀವು ಟಚ್ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಇದು ಫ್ರೈ ಆಗಬೇಕು. ನೋಡ್ತಾ ಇದ್ದೀರಲ್ಲ, ಇದು ಫ್ರೈ ಆಗ್ತಾ ಮೇಲ್ಗಡೆ ಬಂದಿದೆ. ಇವಾಗ ಇದನ್ನು ತಿರುವು ಹಾಕ್ಕೊಂಡು ಇದೇ ಥರ ಎರಡು ಬದಿಗೂ ತಿರುವುತ್ತಾ ಸ್ವಲ್ಪ ಲೈಟಾಗಿ ಹೊಂಬಣ್ಣದ ಕಲರ್ ಬರೋವರೆಗೂ ಇಲ್ಲಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತಕ್ಷಣಕ್ಕೆ ತಿರುವು ಹಾಕೊಳ್ಳೋಕೆ ಹೋದರೆ ಇದು ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಅದು ಫ್ರೈ ಆಗೋದಕ್ಕೆ ಸಮಯ ತಗೊಳುತ್ತೆ. ಫ್ರೈ ಆಗ್ತಾ ಎಣ್ಣೆಯಲ್ಲಿ ಬರುವಂಥ ನೊರೆ ಅಂಶ ಕೂಡ ಕಡಿಮೆ ಆಗಿದೆ. ಹಾಗೆಯೇ ಕಲರ್ ಕೂಡ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ. ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು, ಸೂಪರ್ ಕ್ರಿಸ್ಪಿ ಆದಂತಹ ಈ ಒಂದು ತಿಂಡಿ ತಯಾರಾಗುತ್ತೆ. ಇದೇ ಥರ ಇನ್ನುಳಿದಂತನ್ನು ಕೂಡ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ರವೆಯಿಂದ ಮಾಡಿರುವಂಥ ಸೂಪರ್ ಸ್ಟಿಕ್ಸ್ ಅಂತಲೇ ಹೇಳ್ಬೋದು. ಖಂಡಿತ ಇದನ್ನು ನೀವು ಟ್ರೈ ಮಾಡಿ ನೋಡಿ. ನಿಮ್ಮ ಮಕ್ಕಳು ಯಾಕೆ ಮನೆ ಮಂದಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು, ಮನೆಯಲ್ಲೇ ಇರುವಂತಹ ಪದಾರ್ಥಗಳಿವು. ಈ ರೆಸಿಪಿ ಏನಾದರೂ ನೀವು ಟ್ರೈ ಮಾಡ್ತಾಯಿದ್ರೆ ಮನೆ ತುಂಬ ಒಂದು ರೀತಿಯಾದಂತಹ ಪರಿಮಳದಿಂದ ತುಂಬಿರುತ್ತೆ. ಯಾವುದೇ ಒಂದು ಬೇಕ್ರಿ ತಿಂಡಿಗಿಂತನೂ ಕೂಡ ಕಡಿಮೆ ಇಲ್ಲ ರೀ, ಅಷ್ಟು ಸೂಪರಾಗಿ ಈ ಒಂದು ರೆಸಿಪಿ ತಯಾರಾಗುತ್ತೆ. ನೋಡಿ ಸೌಂಡ್ ಕೇಳಿದ್ರೆ ನಿಮಗೆ ಗೊತ್ತಾಗ್ತಾ ಇರುತ್ತೆ ಯಾವ ಥರ ಇದು ಗರಿಗರಿಯಾಗಿ ಬಂದಿದೆ ಅಂತ. ನೋಡ್ತಾ ಇದ್ದಾರಲ್ಲ ಎಷ್ಟು ಸೂಪರಾಗಿ ರೆಡಿ ಆಗಿವೆ ಅಂತ. ಯಾವ ಒಂದು ಬೇಕ್ರಿ ತಿಂಡಿಗಿಂತನೂ ಕೂಡ ಕಡಿಮೆ ಇರೋದಿಲ್ಲ. ಬಾಯಲ್ಲಿಟ್ಟರೆ ಬೆಣ್ಣೆಯಂತೆ ಕರಗೋಗುವಂತಹ ಈ ಸ್ನ್ಯಾಕ್ಸ್ ರೆಸಿಪಿ. ಕೈನಲ್ಲಿ ಹಿಡಿದ್ರೆ ಸಾಕು, ಸ್ವಲ್ಪ ಪ್ರೆಸ್ ಮಾಡಿದ್ರೂ ಕೂಡ ಇದು ಕಟ್ಟಾಗಿ ಹೋಗ್ಬಿಡುತ್ತೆ. ನೋಡ್ತಾ ಇದ್ದಾರಲ್ಲ ಎಷ್ಟು ಪಳ್ಳಾಗಿ ಕೂಡ ಬಂದಿದೆ. ತುಂಬಾ ಲೇಯರ್ಸ್ ಆಗಿ ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಕೂಡ ಅಷ್ಟೇ ಸಕ್ಕತ್ತಾಗಿರುತ್ತೆ, ಸುಮ್ಮನೆ ಹೇಳ್ತಾ ಇಲ್ಲ. ನೋಡಿ ಯಾವ ಥರ ಪುಡಿ ಪುಡಿ ಆಗ್ತಾ ಇದೆ ಅಂತ. ಈ ಬೆಣ್ಣೆ ಬಿಸ್ಕೆಟ್ ಹಾಗೆ ಹಗುರಕ್ಕೆ ಕೈನಲ್ಲಿ ಹಿಡಿದ್ರೆ ಹೇಗೆ ನಾವು ಪುಡಿ ಪುಡಿ ಮಾಡ್ತೀವಲ್ವಾ, ಅದೇ ಥರನೇ ಈ ಒಂದು ಸ್ನ್ಯಾಕ್ಸ್ ಕೂಡ ತಯಾರಾಗುತ್ತೆ ಅಂತಲೇ ಹೇಳ್ಬೋದು. ಹೇಗೆ ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಖಂಡಿತನೂ ಟ್ರೈ ಮಾಡಿ ನೋಡಿ, ಸಖತ್ ಟೇಸ್ಟಿಯಾಗಿ ಮಾತ್ರ ಬರುತ್ತೆ. ನೋಡಿ ಈ ಥರ ನೀವು ಮಕ್ಕಳಿಗೆ ಮಾಡಿಕೊಡಿ, ಅವರು ಅಂಗಡಿ ಪದಾರ್ಥಗಳನ್ನೇ ಮರೆತು ಬಿಡ್ತಾರೆ. ಮಕ್ಕಳು ಯಾಕೆ ದೊಡ್ಡವ್ರಿಗೂ ಕೂಡ ಈ ರೆಸಿಪಿ ಖಂಡಿತನೇ ಇಷ್ಟ ಆಗುತ್ತೆ. ಒಮ್ಮೆ ಟ್ರೈ ಮಾಡಿದ್ರೆ ಸಾಕು, ಈ ರೆಸಿಪಿನ ನೀವು ಮತ್ತೆ ಮತ್ತೆ ಮಾಡ್ತೀರಾ. ಒಮ್ಮೆ ತಿಂತಾ ಇದ್ರೆ ಕೈನೂ ಕೂಡ ನಿಲ್ಸೋಕ್ಕಾಗಲ್ಲ, ಬಾಯಿನೂ ಕೂಡ ಕಟ್ಟಕ್ಕಾಗಲ್ಲ. ಇಲ್ಲಿ ಮಾಡ್ತಿರ್ಬೇಕಾದ್ರೇ ಅರ್ಧ ಖಾಲಿ ಮಾಡಿಬಿಡ್ತಾರೆ. ಆ ಥರ ಒಂದು ಫ್ಲೇವರ್ಫುಲ್ ಟೇಸ್ಟಿ ಆದಂತಹ ಕ್ರಿಸ್ಪಿ ಸ್ನ್ಯಾಕ್ಸ್ ರೆಸಿಪಿ. ಇದನ್ನು ಒಂದು ಏರ್ ಟೈಟ್ ಕಂಟೈನರ್ನಲ್ಲಿಟ್ಟು 1 ತಿಂಗಳ ಕಾಲ ನೀವು ಸ್ಟೋರ್ ಮಾಡಿಡ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ದಿವಸ ರವೆನ ಬಳಸ್ಕೊಂಡು ಸೂಪರ್ ಕ್ರಿಸ್ಪಿ ಆಗಿರುವಂತಹ ಇವತ್ತಿನ ಈ ಸ್ನ್ಯಾಕ್ಸ್ ರೆಸಿಪಿ. ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಸ್ವಲ್ಪನಾದರೂ ಯೂಸ್ಫುಲ್ ಇದೆ ಅಂತ ಅನಿಸಿದ್ರೆ ಈ ರೆಸಿಪಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಹಾಗೆಯೇ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವತ್ತಿನ ರೆಸಿಪಿ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರಗಳು.